ಸ್ಪಷ್ಟವಾಗಿ ಮಾತಾಡ್ತಾರೆ. ಅವ್ರು ಕನ್ನಡ ಸರ್ವಿಸ್ ಇವಾಗ ಮಾಡ್ತಾ ಇದ್ದಾರೆ, ಅದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಇನ್ನೊಂದೇನೆಂದರೆ, ಅಪ್ಪನ ಮುಂದೆ ಮಾತಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಎಲ್ಲಿ ಏನು ಬೇಕಾದರೂ ಯಾರ ಹತ್ರ ಹೆಂಗೆ ಬೇಕಾದರೂ ಮಾತಾಡ್ಬೋದು. ಬಟ್ ಆದರೆ ತಂದೆ ಮುಂದೆ ನಿಂತು ಮಾತಾಡುವಾಗ ಎಲ್ಲರ ಹೃದಯದಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಅಪ್ಪನ ಮುಂದೆ ಹೆಂಗೆ ಮಾತಾಡ್ದಂತ. ಈಗ ಅವ್ರಿಗಿದ್ದ ಭಯ ನನಗೂ ಕೂಡ ಇದೆ. ಹಲ್ಲೆಲೂಯಾ. ಆದರೂ ಕೂಡ ಧೈರ್ಯವಾಗಿ ಮಾತಾಡಲಿಕ್ಕೆ ಪ್ರಯತ್ನಪಟ್ಟು ಮಾತಾಡ್ತೀನಿ. ಬೇರೆ ಕಡೆ ಹೋಗುವಾಗ ರಾಜರೋಷವಾಗಿ ಓಡಾಡ್ತೀವಿ, ಸ್ಟೇಜಲ್ಲಿ ನಮ್ಮದೇ ಇರ್ತದೆ. ಬಟ್ ಆದರೆ ತಂದೆ ಮುಂದೆ ನಿಂತ್ಕೊಂಡಾಗ ಎಲ್ಲೋ ಒಂದು ಕಡೆ ಸೈಡಲ್ಲಿ ಹೆಂಗೆ ಮಾತಾಡೋದು ಅಂತ ಅನ್ನಿಸ್ತದೆ. ಕರ್ತನಿಗೆ ಮಹಿಮೆ. ಅವರು ರಾಜಾಜಿನಗರ ಪ್ರಾಂತ್ಯ ಬೆಂಗಳೂರು ಪಟ್ಟಣದ, ನಿನ್ನೆ ಹೇಳಿದ್ದೀನಿ, ನಾನು ಮತ್ತೊಂದು ಸಾರಿ ಹೇಳ್ತೀನಿ, ರಾಜಾಜಿನಗರ ಪಟ್ಟಣದಲ್ಲಿ ಅವರು ಸೇವೆ ಮಾಡ್ತಾರೆ ಫ್ಯಾಮಿಲಿಯಾಗಿ. ಸೊ ಅವರು ಖಂಡಿತ ಅವ್ರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಒಳ್ಳೆಯ ಸಂದೇಶವನ್ನು ಕರ್ತನವರ ಮೂಲಕವಾಗಿ ಕೊಟ್ಟಿದ್ದಾನೆ. ಯಾಕಂದರೆ ಮೊದಲಿದ್ದ ಪ್ರೀತಿಯನ್ನು ನಾವು ಇವತ್ತು ಮರ್ತೋಗಿರೋದ್ರಿಂದಲೇ ಅನೇಕ ಕಾರ್ಯಗಳು ನಾವು ಹಾದು ಹೋಗ್ತಾ ಇದ್ದೇವೆ. ನಮ್ಮ ಹಳೆಯ ಪ್ರೀತಿಯನ್ನು, ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಹೋಗದೆ ನಾವೆಲ್ಲರೂ ಕೂಡ ಕ್ರಿಸ್ತನ ನಿರಂತರವಾದ ಪ್ರೀತಿಯನ್ನು ನಾವು ಮಾಡುವಾಗ ದೇವರು ಖಂಡಿತವಾಗಿಯೂ ಕೂಡ ನಮ್ಮ ಬದುಕಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಆಮೇಲೆ ಸೊ ಅವರಿಗೆ ಕೊಟ್ಟ ಅವಕಾಶವನ್ನು ಕೂಡ ನನಗೂ ಕೂಡ ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಎರಡನೇದಾಗಿ ನನಗೆ ಇಲ್ಲಿ ಬಂದಂಥ ಅವಕಾಶ ಕೊಟ್ಟಂಥ ಸಭೆಗೂ ಮತ್ತು ಸೇವಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ಕೂಡ ನನ್ನ ದೇವರಿಗೆ ಅವರಿಗೆ ಸಲ್ಲಿಸುವನಾಗಿದ್ದೇನೆ. ನಾನು ಮುಖ್ಯ ಸಂದೇಶಕರು ನಾನಲ್ಲ, ಅದು ಅಚಾನಕ್ಕಾಗಿ ನಾವು ನೆನೆಸದ ರೀತಿಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದಂತಾಗಿರ್ತದೆ. ಆಗಿರುವಾಗ ಈ ಸಮಯದಲ್ಲಿ ನಾನು ಸಂದೇಶವನ್ನು ಕೊಡೋದಿಲ್ಲ, ನನ್ನ ವೈಯಕ್ತಿಕವಾದ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಸ್ವಲ್ಪ ಸಮಯ ಹಂಚಿಕೊಳ್ತೇನೆ ಸಂಕ್ಷಿಪ್ತವಾಗಿ. ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಗುವುದಾದರೆ ಅದನ್ನು ಬಿಡಿಸಿ ನಾನು ಪರಿಪೂರ್ಣವಾಗಿ ಹೇಳ್ಕೊಳ್ತೇನೆ. ಈ ಸಮಯದಲ್ಲೂ ಕೂಡ ನನ್ನ ಜೀವಿತನ ಹೆಸರು ಬಂದು ಅಶೋಕ್ ಎಂಬುದಾಗಿ. ನಾನು ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ನಾನು ಆಗಿದ್ದೇನೆ. ಮಾತ್ರವಲ್ಲ, ನಮ್ಮ ತಾಯಿ 1990ನೇ ಇಸ್ವಿಯಲ್ಲಿಯೇ ಕರ್ತನನ್ನು ಅಂಗೀಕರಿಸಿಕೊಂಡವರಾಗಿದ್ದರು. ಮಾತ್ರವಲ್ಲ, ಅವರ ಮೂಲಕವಾಗಿ ಅನೇಕ ಜನರು ಕರ್ತನ ಅಂಗೀಕರಿಸಿಕೊಂಡರು. ಅದಾದ ನಂತರವಾಗಿ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ಚಿಕ್ಕಮ್ಮ ಚಿಕ್ಕಪ್ಪ ಹಿಡಿದು ಎಲ್ಲರೂ ಕೂಡ ಕರ್ತನ ಕಡೆಗೆ ಅವರು ಬಂದರು. ಮಾತ್ರವಲ್ಲದೆ ನಮ್ಮ ತಾಯಿ ಬೆಳೆದಂಥ ಸಭೆ ಆಶೀರ್ವಾದ್ ಮಿಷನ್ ಸಭೆಯಾಗಿ ಕೂಡ ಇತ್ತು. ಅಂದರೆ ಲಗ್ಗೆರೆ ಪ್ರಾಂತದಲ್ಲಿ ನಮ್ಮ ಸೀನಿಯರ್ ಪಾಸ್ಟರ್ ಇರ್ತಕ್ಕಂಥ ದೇವರಾಜಯ್ಯ ಅವರ ಸಭೆಯಲ್ಲಿ ಅವರು ವಿಶ್ವಾಸಿಯಾಗಿ ಇದ್ದಂಥ ನಮ್ಮ ತಾಯಿಯವರಾಗಿದ್ದರು. ಅದಾದ ನಂತರವಾಗಿ ಅನೇಕ ಜನರಿಗೆ ಸುವಾರ್ತೆಯನ್ನು ಹೇಳುವಾಗ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡ್ರು, ದೇವರ ಕಡೆಗೆ ಬಂದರು. ಆದರೆ ನಮ್ಮ ತಾಯಿಯಲ್ಲಿ ಒಂದು ಕೊರತೆ ಇತ್ತು. ಏನು ಕೊರತೆ ಅಂತ ಅಂದರೆ, ಎಲ್ಲರೂ ಕೂಡ ಸುವಾರ್ತೆ ಹೇಳಿದೆ, ಎಲ್ಲರೂ ಕೂಡ ಬಂದರು. ಆದರೆ ನನ್ನ ಮಗ ಒಂದು ಏನಕ್ಕೆ ಬರಲಿಲ್ಲ ಅಂದರೆ ಕರ್ತನ ಕಡೆಗೆ ಬರಲಿಲ್ಲ ಅನ್ನುವಂಥ ಯೋಚನೆ ಇತ್ತು. ಅಂದರೆ ಎಲ್ರಿಗೂ ಸುವಾರ್ತೆ ಹೇಳಿ ದೇವರು ನಂಬುವಾಗ, ಆದರೆ ನಾನು ಬರೆದಿರುವಂಥ ಕಾರ್ಯದಿಂದ ಅವರು ಭಾಳ ಎಲ್ಲ ಸೇವಕರ ಬಳಿಯಲ್ಲಿ ಹೇಳೋರು ಏನಂತ ಅಂದರೆ, ನನ್ನ ಮಗನಿಗಾಗಿ ಪ್ರಾರ್ಥಿಸಿರಿ ಅಂತ ಹೇಳಿ. ಆ ನೋವು ಅವ್ರನ್ನ ಹೆಚ್ಚಾಗಿ ಕಾಡುವಾಗ ಅವರ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂಥ ಕಾರ್ಯವನ್ನು ಅವರು ಬಿಡಲಿಲ್ಲ. ಅದಾದ ನಂತರವಾಗಿ ಸೇವಕರೇನಾದರೂ ಮನೆಗೆ ಬರ್ತಾರೆ ಅಂದರೆ ಅವತ್ತು ನಾನು ಇರ್ತಿರಲಿಲ್ಲ. ಅವ್ರು ಬರೋದು ಮುಂಚೆನೇ ಗೊತ್ತಾಗ್ತಿದೆ. ಯಾಕಂದರೆ ಲಗ್ಗೆರೆ ಸಭೆಯಲ್ಲಿ ದೊಡ್ಡ ಟೀಮ್, ಯವನಸ್ತ್ರ ಟೀಮ್ ಮುಂಚೆನೇ ಬಂದ್ಬಿಡೋರು ಸೇವಕರು ಬರೋದಕ್ಕಿಂತ ಮುಂಚಿತವಾಗಿ. ನನಗೆ ಗೊತ್ತಾಗ್ತಿತ್ತು, ಇವತ್ತು ಪಾಸ್ ಬರ್ತಾರೆ ಮನೆಗೆ, ಇವತ್ತು ಪ್ರೇಯರ್ ಇದೆ ಅಂತೇಳಿ ಓಡ್ಬಿಡ್ತಿದ್ದೆ. ಮಾತ್ರ ಅಲ್ಲ, ಎಷ್ಟೋ ಸಾರಿ ಸಭೆಯ ಬಾಗಿಲಿಗೆ ಹೋಗಿ, ಸಭೆಯ ಬಾಗಿಲಲ್ಲಿ ಒಂದು ಲಗ್ಗೆರೆ ಚರ್ಚಲ್ಲಿ ಒಂದು ರೂಲ್ಸ್ ಏನಂದರೆ, ಒಂದು ಸಾರಿ ಒಳಗೆ ಬಂದರೆ ಹೊರಗೆ ಹೋಗಂಗಿಲ್ಲ, ಒಳಗೆ ಬಂದರೆ ಹೊರಗಡೆ ಹೋಗಂಗಿಲ್ಲ. ಹಂಗಿರುವಾಗ ಅಮ್ಮನ ನನಗೆ ಅದು ಒಂದು ರೂಲ್ಸ್ ಗೊತ್ತಿದ್ದರಿಂದ ಅಮ್ಮನ ಒಳಗಡೆ ಕಳಿಸಿ, ಅಕ್ಕನ ಒಳಗಡೆ ಕಳಿಸಿ ನಾನು ಚರ್ಚಿಂದ ಹಂಗೆ ಓಡೋಗ್ಬಿಡ್ತಿದ್ದೆ. ಹೀಗೆ ಕಾಲಘಟ್ಟಗಳು ಕಳೀತಾ ಹೋಯಿತು. ಅದಾದ ನಂತರವಾಗಿ ಕೆಲವು ದಿವಸಗಳಾದ ಮೇಲೆ ನಾನು ಸ್ಕೂಲನ್ನು ಕೂಡ ಆ ಸಮಯದಲ್ಲಿ ಬಿಟ್ಟು ಕಡಿಮೆ ಒಂದು ಎಜುಕೇಷನ್ಗೆ ಹೋಗಲಿಲ್ಲ. ಆಗಿರೋದ್ರಿಂದ ಆ ಸಮಯದಲ್ಲಿ ಏನು ಮಾಡಿದೆ, ಕ್ಲೀನರ್ ಕೆಲಸ ಮಾಡಿ ಲಾರಿಯಲ್ಲಿ ಒಬ್ಬ ಚಾಲಕನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಕೆಲವು ಕಾಲಘಟ್ಟಗಳು ಹೋಯಿತು. ಕಾಲಘಟ್ಟಗಳಾಗುವಾಗ ನಮ್ಮ ತಂದೆ ಕೂಡ ಯೇಸುವನ್ನು ಅಂಗೀಕರಿಸಿಕೊಂಡಿದ್ದರಿಂದ ನಮ್ಮ ತಾಯಿ ನನ್ನ ಬಿಟ್ಟುಬಿಟ್ರು. ಬಹಳ ಕುಡಿಯೋ ವ್ಯಕ್ತಿಯಾಗಿ ಅವರಿದ್ದರು. ಹೀಗೆ ಮುಂದುವರಿತು. 2006ನೇ ಇಸ್ವಿ 7ನೇ ಇಸ್ವಿಯಲ್ಲಿ ನಮ್ಮ ತಂದೆ ನಮ್ಮನ್ನು 2007ನೇ ಇಸ್ವಿಯಲ್ಲಿ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಅಗಲಿ ಹೋದರು ಲೋಕದಿಂದ. ಆಗಿರುವಾಗ ಅವರು ಕಡೆಯವರೆಗೂ ಕೂಡ ಯೇಸುವನ್ನು ಅಂಗೀಕರಿಸ್ಕೊಳ್ಳಿಲ್ಲ. ಆದರೆ ನಮ್ಮ ತಾಯಿಯ ಪ್ರಾರ್ಥನೆ ಏನಾಗಿತ್ತು, ದೇವಜನರ ಪ್ರಾರ್ಥನೆ ಏನಾಗಿತ್ತು ಅಂದರೆ, ತಂದೆ ಹಾಗೆ ಮಗನು ಕೂಡ ಹೋಗಬಾರ್ದು, ಆತನ ರಕ್ಷಣೆಗೆ ಬರಬೇಕನ್ನುವಂಥ ಕಾರ್ಯವನ್ನು ಪ್ರತಿ ಸಭೆಗಳು ಸೇವಕರುಗಳು ಕೂಡ ಮಾಡ್ತಾನೆ ಇದ್ದರು. ಅದಾದ ನಂತರವಾಗಿ 2007ನೇ ಇಸ್ವಿಯಲ್ಲಿ ಒಂದಿನ ನಾನು ಯಾಕಂದರೆ ಆ ಒಂದು ಡ್ರೈವರ್ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿರ್ತದೆ ಡ್ರೈವರ್ ಹೇಗಿರ್ತಾನೆ ಅಂತೇಳಿ. ಯಾಕಂದರೆ ನಾನು ಮೈನ್ಸ್ ಲಾರಿ ಓಡಿಸಿದ್ದೀನಿ ಇದೇ ರೂಟಲ್ಲಿ. ಈಗಿರುವಾಗ ತುಂಬ ಕುಡುಕತನ, ಲೋಕದ ಕಾರ್ಯಗಳು, ಗುಟ್ಕಾ, ಸಿಗರೇಟು,
ಡ್ರಗ್ಸ್ ಅಂದರೆ ಅನೇಕ ಗಾಂಜಾ ಈ ಥರ ಹೊಡೆಯುವಂಥ ಕಾರ್ಯಗಳಲ್ಲಿ ಮಾತ್ರವಲ್ಲ, ಬೆಂಗಳೂರು ಪಟ್ಟಣದಲ್ಲೂ ಕೂಡ ರೌಡಿಸಮಲ್ಲಿ ಹುಡುಗರ ಜೊತೆಗೆ ಸೇರಿ ಲೋಕದ ಕಾರ್ಯಗಳನ್ನ ಮಾಡ್ತಾ ಬದುಕ್ತಿದ್ದಂಥ ವ್ಯಕ್ತಿ. ಹೀಗಿರುವಾಗ ಒಂದಿನ ಫುಲ್ಲಾಗಿ ಕುಡಿದ್ಬಿಟ್ಟು ನಮ್ಮ ಅಕ್ಕನ ಹತ್ರ ನಮ್ಮ ಫೋನಲ್ಲಿ ಮಾತಾಡಿದೆ. ಏನಂತಂದರೆ, ಯೇಸು ಸ್ವಾಮಿ ಏನು ದೊಡ್ಡದು ಮಾಡ್ತಾನ, ಹಾಗೆ ಹೀಗೆ ಅಂತೇಳಿ ಏಕವಚನದಲ್ಲಿ ಯೇಸುವನ್ನು ಬಹಳವಾಗಿ ನಿಂದಿಸ್ದೆ, ತುಚ್ಛವಾಗಿ ಮಾತಾಡಿದೆ. ಆ ಸಮಯದಲ್ಲಿ ಆಗ ನಮ್ಮ ಅಕ್ಕ ಒಂದು ಮಾತು ಹೇಳಿದ್ರು, ನೀನು ಯಾರನ್ನ ಬೇಕಾದರೂ ದೂಷಣೆ ಮಾಡು, ನನ್ನನ್ನು ಕೂಡ ಬೇಕಾದ್ರೆ ಬೈ, ಆದರೆ ಕ್ರಿಸ್ತನ ನಾನು ಏನು ಮಾಡಬೇಡ ಅಂದರೆ ದೇವರ ಆತ್ಮನನ್ನು ದೂಷಿಸಬೇಡ, ಶಾಪಗ್ರಸ್ತನಾಗ್ಬಿಡ್ತೀಯಾ, ಹೊಡಿತಾರೆ ಅಂತ. ಯಾಕಂದರೆ ನನ್ನ ಜೀವಿತದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಒಂದು ಸಂದರ್ಭ ಇತ್ತು. ಏನಂದರೆ, ಕಾಯಿಲೆಯಿಂದ ಬಳಲ್ತಿದ್ದಂಥ ನನ್ನನ್ನು ಸಾಯ್ತಾನೆ, ಬದುಕೋದಿಲ್ಲ ಅಂತ ಹೇಳಿರುವಾಗ ನಮ್ಮ ತಾಯಿ ನನ್ನನ್ನು ಕರ್ತನಿಗಾಗಿ ಒಪ್ಪಿಸಿಕೊಟ್ಟಿದ್ರು. ಅಂದರೆ ನನ್ನ ಮಗನನ್ನು ನಿನ್ನ ಸೇವೆಗಾಗಿ ನಿಲ್ಲಿಸ್ತೀನಿ, ಅದನ್ನು ಉಳಿಸಿಕೊಡು ಅಂತ ಕೇಳುವಾಗ ಅಂಥ ಕಾರ್ಯ ಇದ್ದಿದ್ದರಿಂದ ಅವ್ರು ಹೇಳ್ತಿದ್ರು, ನೀನು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟ ವ್ಯಕ್ತಿ, ನೀನು ದೇವ್ರನ್ನ ದೂಷಿಸಬೇಡ, ಆಗಿರುವಾಗ ನಿನ್ನ ಸೇವೆ ಮಾಡಬೇಕಾದ ವ್ಯಕ್ತಿ ಅಂತ ಹೇಳೋರು. ಅದಕ್ಕೆ ನಾನು ಹಾಗೆ ನಿಮ್ಮ ಯೇಸು ಸ್ವಾಮಿ ಹಂಗೆ ಮಾಡಿದ್ನ ಹೀಗೆ ಮಾಡಿದ್ನ ಅಂತೆಲ್ಲ ಹೇಳಿ ತುಂಬ ಬಹಳವಾಗಿ ಕೇವಲವಾಗಿ ಮಾತಾಡಿದೆ. ಅದಾದ ನಂತರವಾಗಿ ಒಂದಿನ ನೋಡುವಾಗ ಇದ್ದಕ್ಕಿದ್ದ ಹಾಗೆ ಮೈನ್ಸ್ ಸ್ಟಾಪ್ ಆಗೋಯ್ತು. ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಮೈನ್ಸನ್ನು ಸ್ಟಾಪ್ ಮಾಡಿಬಿಟ್ರು, ಲಾರಿಗಳೆಲ್ಲ ಬಂದಾಗೋಯ್ತು. ಆವಾಗ ಒಂದಿನ ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ, ಅಂದರೆ ನನ್ನ ಮನವರಿಕೆಗೆ ಬರುವ ಕಣ್ಬಿಟ್ಟು ನೋಡುವಾಗ ನಾನು ಬೈಬಲ್ ಕಾಲೇಜಲ್ಲಿದ್ದೆ. ಏನಾಯಿತು, ಹೇಗಾಯಿತು, ನಾನು ಹೆಂಗೆ ಹೋದೆ ಅಂತ ಯಾವುದೇ ಅರಿವಿಲ್ಲ. ಒಟ್ಟಿನಲ್ಲಿ ಬೈಬಲ್ ಕಾಲೇಜಿಗೆ ಹೋದೆ, ಬ್ಯಾಪ್ಟಿಸಮ್ ಕೂಡ ತೊಗೊಂಡಿಲ್ಲ, ಸೀದಾ ನೇರವಾಗಿ ಬೈಬಲ್ ಕಾಲೇಜಿಗೆ ಹೋದೆ. ಬೈಬಲ್ ಕಾಲೇಜಲ್ಲೇ ನಮ್ಮ ರಿಚರ್ಡ್ ರಾಕ್, ನಿಮ್ಮ ಪಾಸ್ಟರ್ ನನಗೆ ಸಿಕ್ಕಿದ್ದು. ಆವಾಗ ಜೊತೆಯಾಗಿ ಹೋಗುವಾಗ ಸತ್ಯವೇದ ಶಾಲೆಗೆ ಹೋದ ನಂತರವಾಗಿ ನನ್ನ ಪ್ರಾರ್ಥನೆಯ ಬದುಕು ಆರಂಭ ಆಯಿತು. ಅಲ್ಲೇ ಬ್ಯಾಪ್ಟಿಸಮ್ ತೆಗೆದುಕೊಂಡೆ, ಒಳ್ಳೆಯ ಸ್ನೇಹಿತರುಗಳು, ಒಳ್ಳೆ ಆತ್ಮಿಕವಾದಂಥ ಪ್ರಾರ್ಥನೆ, ಹೀಗೆ ಕೆಲವು ಕಾರ್ಯಗಳು ಹಾಗೆ ಹೋಯಿತು. ಹಾಗೆ ಬೈಬಲ್ ಕಾಲೇಜ್ ಕೂಡ 2008-9 ಇಸ್ವಿಯಲ್ಲಿ ನಾವು ಮುಗಿಸಿದ ನಂತರವಾಗಿ ಏನು ಮಾಡಿದೆ ಅಂದರೆ, ಮತ್ತೆ ಒಂದು ನಮ್ಮ ಸೀನಿಯರ್ ಪಾಸ್ ಇನ್ನೊಬ್ರು ರವಿ ಪಾಸ್ ಅಂತ ಒಬ್ರು ಇದ್ರು, ಮುಂಚೆ ನನ್ನ ಕಾಲೇಜಲ್ಲಿ ಟೀಚರ್ ಆಗಿದ್ದರು. ಅವರೊಂದಿಗೆ ಕನ್ನಡ ಸೇವೆಯಲ್ಲಿ ಅವ್ರ ಜೊತೆಗೆ ಭಾಗಿಯಾಗಿದ್ದು, ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಕೂಡ ಸೇವೆ ನಡೆಸ್ಕೊಂಡು ಹೋದೆ. ಈಗ ಅದನ್ನು ಕೂಡ 1 ವರ್ಷ ಸೇವೆ ಮಾಡಿದೆ, 1.5 ವರ್ಷ ಆದಮೇಲೆ ಕೆಲವು ಕಾರ್ಯಗಳು ನನಗೆ ಅಡ್ಡಿ ಆಯಿತು. ಏನಂತ ಅಂದರೆ, ಮನೇಲಿ ಪ್ರಾಬ್ಲಮ್ಸು, ಹಣದ ಕೊರತೆಗಳು ಉಂಟಾಯಿತು. ಸೊ ನನ್ನ ಯೋಚನೆ ಏನು ಬಂತಂದರೆ, ಮನಸ್ಸಲ್ಲಿ ಅಯ್ಯೋ, ನಾನು ಇವಾಗ ಒಂದು ವೇಳೆ ದುಡಿದ್ಬಿಟ್ಟು ಇವಾಗೆಲ್ಲ ಯಾವುದು ಕುಡಿಯೋದಿಲ್ಲ, ಎಲ್ಲ ಬಿಟ್ಟಿದ್ದೀನಲ್ವಾ, ಆಗಿರೋದ್ರಿಂದ ನನ್ನ ಮನೆಗೆ ದುಡಿದು ಹಣವನ್ನು ಸಂಪಾದನೆ ಮಾಡಿ ಸಾಲ ತೀರಿಸ್ಕೊಟ್ಟು ನಂತರವಾಗಿ ಸೇವೆ ಮಾಡ್ಬೋದು ಅನ್ನುವಂಥ ಯೋಚನೆಯನ್ನು ಏನು ಮಾಡ್ದಾನೆ ಸೈತಾನನು ನನ್ನೊಳಗೆ ಆ ಬೀಜವನ್ನು ಬಿತ್ತದ. ಸರಿ, 2010 ಇಸ್ವಿ ಆಯಿತು. ಆವಾಗ ಒಂದು ಲೆಟ್ರನ್ನು ಬರೆದಿಟ್ಟೆ, ಅಣ್ಣ ನನ್ನ ಕ್ಷಮಿಸು, ನಾನು ಮನೆಗೆ ಈ ಥರ ಪ್ರಾಬ್ಲಮ್ ಇದೆ, ಆಗಿರೋದ್ರಿಂದ ನಾನು ಏನು ಮಾಡಬೇಕಂದ್ರೆ, ನಾನು ಕೆಲಸ ಮಾಡಿ ಮನೆ ಸಾಲ ತೀರಿಸಿ ನಂತರವಾಗಿ ನಿಮ್ಮ ಬಳಿಯಲ್ಲಿ ಬರ್ತೀನಿ ಅಂತೇಳಿ, ನಂತರ 2015 ಇಸ್ವಿಯಲ್ಲಿ ನಾನು ನಮ್ಮ ಪಾಸ್ಟ್ರಿಗೆ ಲೆಟ್ರ್ ಬರೆದು ಕೊಟ್ಬಿಟ್ಟು ಅವ್ರು ಇಲ್ದಿರೋ ಸಮಯದಲ್ಲಿ ಹೋಗಿ ನಂತರವಾಗಿ ಸೀಬರ್ಡ್ ಬಸ್, ನೀವೆಲ್ಲರೂ ಕೂಡ ನೋಡಿರ್ತೀರ, ಗೋವಾ ಬೆಂಗಳೂರು ಜಾಸ್ತಿ ಬಸ್ಗಳು ಓಡ್ತದೆ, ಈ ರೂಟಲ್ಲಿ ಜಾಸ್ತಿ ಇದೆ ಬಸ್. ಅದು ಆ ಸೀಬರ್ಡ್ ಟೂರಿಸ್ಟಲ್ಲಿ ನಾನು ಚಾಲಕನಾಗಿ ಸೇರಿಕೊಂಡೆ. ಆ ಸೇರಿಕೊಂಡ ಮೇಲೆ ಏನಾಯ್ತು ಅಂದರೆ, ಪ್ರಾರಂಭದ 1 ತಿಂಗಳು 2 ತಿಂಗಳು 3 ತಿಂಗಳು ಬಹಳ ಸಾಧಾರಣವಾಗಿ ಹೋಯಿತು. ಹಣವನ್ನು ಸಂಪಾದನೆ ಮಾಡಿದೆ, ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ ಸ್ವಲ್ಪ ದಿನ ಆದ ನಂತರವಾಗಿ ನಾನು ಮೊದಲು ಏನು ಕುಡಿತಾ ಇದ್ದೆ ಅಂದರೆ, ದಿವಸಕ್ಕೆ 1 ಕ್ವಾರ್ಟರ್ 2 ಕ್ವಾರ್ಟರ್ ಹೊಡಿತಿದ್ದವನು ಅವಾಗ ಫುಲ್ ಬಾಟಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಗರೇಟು 2 ಪ್ಯಾಕ್ ಸೇದಕ್ಕೆ ಸ್ಟಾರ್ಟ್ ಮಾಡಿ ಇದ್ದಂಥ ವ್ಯಕ್ತಿ 4 ಪ್ಯಾಕ್ ಸಿಗರೇಟ್ಗೆ ಸ್ಟಾರ್ಟ್ ಮಾಡಿದೆ. ಮಾತ್ರ ಅಲ್ಲ, ಕೋಪನೂ ಹಾಗೇನೆ. ಮೊದಲು ಒಂದು ಸ್ವಲ್ಪ ಗಲಾಟೆ ಆದರೆ ಹೊಡಿತಿದ್ದೆ, ಆದರೆ ನಂತರವಾಗಿ ದಿನಗಳು ಹೆಂಗಾಯ್ತು ಅಂದರೆ ಕೋಪ ಇನ್ನೂ ಜಾಸ್ತಿ. ಒಂಚೂರು ಏನಾದರೂ ಲಾರಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡೋಗಿಲ್ಲ, ನಿಲ್ಲಿಸಿ ಹೊಡೆದ್ಬಿಡ್ತಿದ್ದೆ. ಒಂದು ಟ್ರಿಪ್ಪಿಗೆ ಒಬ್ರಿಗಾರು ಹೊಡೆದಾರ ಹೋಗ್ತಿದ್ದೆ. ಇಲ್ಲ ಬೆಂಗಳೂರಲ್ಲಿ ಹಂಗೇನೆ, ಯಾರು ಪಕ್ಕದಲ್ಲಿ ಬಾರಲ್ಲಿ ಕೂತ್ಕೊಂಡಾಗ ಯಾರಾದ್ರೂ ಸಿಗರೇಟ್ ಸೇದಿ ಸ್ವಲ್ಪ ಹೊಗೆ ಬಿಟ್ಟರೆ ಅವ್ನು ಬೀರ್ ಬಾಟಲ್ ತೊಗೊಂಡು ಹೊಡಿಯೋದು. ಅಂದರೆ ಕಠಿಣವಾದ ಯೋಚನೆಯಲ್ಲಿ ಕಠಿಣವಾದ ಮನುಷ್ಯನಾಗಿ ಬದಲಾಗ್ತಾ ಹೋದೆ. 2012 ಇಸ್ವಿಯಲ್ಲಿ ನನ್ನ ಬದುಕು ಇನ್ನೂ ವ್ಯತ್ಯಾಸಕರವಾಗಿ ಹೋಯಿತು. ಆಗ 2012 ಇಸ್ವಿಯಲ್ಲಿ ನನ್ನ ಮದುವೆಯ ಬದುಕು ಪ್ರಾರಂಭ ಆಯಿತು. ಕುಟುಂಬ ಜೀವನ, ಅಲ್ಲಿಗಂಡ ಒಬ್ಬನೇ ಇದ್ದೆ, ಫ್ಯಾಮಿಲಿ ಇತ್ತು, ಹಣ ಸಂಪಾದನೆ ಮಾಡ್ತಿದ್ದೆ. 2012 ಇಸ್ವಿಯಲ್ಲಿ ಮದುವೆ ಆಯಿತು. ಆ ಮದುವೆ ಆದ ನಂತರವಾಗಿ ಆ ಮಗು ಕೂಡ 2013 ಇಸ್ವಿಯಲ್ಲಿ ಮಗ ಹುಡ್ದ ಒಬ್ಬ. ಅಲ್ಲೂ ಕೂಡ ಕಷ್ಟಗಳು, ಕೆಲವು ಕಾರ್ಯಗಳು ನನ್ನ ಬದುಕಲ್ಲಿ ಹಾದು ಬಂದೆ. ಆದರೂ ಕೂಡ ಮತ್ತೆ ಸೇವೆಗೆ ಹೋಗಲಿಲ್ಲ. ಹೆಂಡತಿ ಕೂಡ ಹೇಳೋರು, ಬೇಡ ರೀ, ನೀವು ಸೇವೆಗಾಗಿ ನೇಮಿಸಲ್ಪಟ್ಟವರು ಆಗಿರೋದ್ರಿಂದ ನೀವು ಈ ರೀತಿಯಾಗಿ ಮಾಡೋದು ತಪ್ಪು. ಇಲ್ಲ ಕಣಮ್ಮ, ನಾನು ಒಂದಿನ ಬರುತ್ತೆ, ನೀನು ವೆಯ್ಟ್ ಮಾಡು, ಅವಾಗಂಟ ನಾನು ಹೋಗ್ತೀನಿ ಅಂತ ಹೇಳಿ ಅವ್ರನ್ನೂ ಕೂಡ ಚರ್ಚೆ ಕಳಿಸಿ ಹೊರಗಡೆ ಬರ್ತಿದ್ದೆ. ಹೀಗೆ ತುಂಬ ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಮತ್ತೆ ಮೊದಲು ಹೇಗಿದ್ದನೋ, ಅಂದರೆ ಲೋಕದ ಕಾರ್ಯಗಳು, ಅದ್ರಿಗೆ 2ರಷ್ಟು ನನ್ನ ಕರ್ತನನ್ನು ಬಿಟ್ಟು ಹೋಗುವಾಗ ನನ್ನ ಬದುಕನ್ನು ಆ ಒಂದು ಲೋಕದ ಒಂದು ಕಾರ್ಯಗಳಲ್ಲಿ ಮುಳುಗಿಸಿಬಿಟ್ಟೆ. ಹೀಗೆ ಕಾಲಕ್ರಮೇಣಗಳು ಹೋಗುವಾಗ ಹಣ ಎಷ್ಟಾಗ್ತಾ ಇತ್ತೋ ಅಷ್ಟು ಕೂಡ ಕ್ರಿಸ್ತನಿಂದ ಬಹಳವಾಗಿ ನಾನು ದೂರ ಹೋದೆ. ಹೋಗಿ ನಂತರವಾಗಿ 2015 ಇಸ್ವಿ ಬಂತು. ಒಂದಿನ ಕೂತು ಯೋಚನೆ ಮಾಡಿದೆ, ಏನಂತ ಅಂದರೆ,
ದೇವ್ರು ನನ್ನ ಸೇವೆಗಾಗಿ ಕರೆದಲ್ವಾ. ಆದರೆ ನಾನು ಎಷ್ಟೆಲ್ಲ ಪ್ರಯಾಸಗಳನ್ನ ಪಟ್ಟೆ. ಅಷ್ಟೊತ್ತಿಗೆ ನನ್ನ ಹತ್ರ 4 ಗಾಡಿ ಇತ್ತು, 2 TT 2 ಕ್ವಾಲಿಸು. ಸ್ವಂತ ಓನ್ ಟ್ರಾವೆಲ್ಸ್ ಮಾಡಬೇಕಂತೇಳಿ 4 ಗಾಡಿ ಮಾಡಿಕೊಂಡು ಟ್ರಾವೆಲ್ಸ್ ಮಾಡಬೇಕಂತ ತುಂಬ ಕಾರ್ಯಗಳನ್ನ ಮಾಡಿದ್ದೆ. ಹಣ ಹೆಚ್ಚಾಗ್ತಾ ಕ್ರಿಸ್ತನ ಬಿಟ್ಟುಬಿಡ್ತಿದ್ದೆ. ಆದರೆ ಇದನ್ನು ಕೂತ್ಕೊಂಡು 1 ನಿಮಿಷ ಯೋಚನೆ ಮಾಡುವಾಗ 2015ನೇ ಇಸ್ವಿ ಆಗಸ್ಟ್ ತಿಂಗಳ 13ನೇ ತಾರೀಕು 12ನೇ ತಾರೀಕಲ್ಲಿ ಬೆಂಗಳೂರು ಕೂತ್ಕೊಂಡು ಯೋಚನೆ ಮಾಡುವಾಗ ದೇವರಾತ್ಮನ್ ಮಾತಾಡಿದ್ದು, ಮಗನೇ ನೀನು ಇದಕ್ಕೇನ ನಾನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದು, ಇದಕ್ಕೋಸ್ಕರನೇ ನಾನು ನಿನಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದು ಅಂತೇಳಿ ಮಾತಾಡುವಾಗ ನಾನು ಅಂದ್ಕೊಂಡೆ, ಬೇಡ, ನನ್ನ ಬದುಕು ಸಾಕು ಓಡಿದ್ದು, ಇನ್ನು ಮುಂದೆ ಆದರೂ ಕರ್ತನಿಗಾಗಿ ಬದುಕೋಣ, ಎಲ್ಲ ಕುಡ್ದದ್ದು ಬಿಟ್ಬಿಡೋಣ ಅಂತೇಳಿ ನಾನು ಹೆಂಡ್ತಿಗೆ ಹೇಳಿದೆ. ಇನ್ನೊಂದು ಟ್ರಿಪ್ ಆ ಸಂದರ್ಭದಲ್ಲಿ ನಾನು ಮುಂಬೈ ಬೆಂಗಳೂರು ಬಸ್ ಓಡಿಸ್ತಾ ಇದ್ದೆ, ಸೀಬರ್ಡ್. ಆ ಓಡಿಸುವ ಸಂದರ್ಭದಲ್ಲಿ ನಾನು ಹೆಂಡ್ತಿಗೆ ಹೇಳಿದೆ, ಲಾಸ್ಟ್ ಟ್ರಿಪ್ ಓಟ್ ಬರ್ತೀನಿ, 1 ಟ್ರಿಪ್ ಆದರೆ ಮತ್ತೆ ನಾನು ನೆಕ್ಸ್ಟ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಮಗನಿಗೆ ಒಂದು ಗಾಡಿ ಕೊಡಿಸಿ ಮನೇಲಿ ಕೆಲವು ಕಾರ್ಯಗಳನ್ನ ಮಾಡಿ ಕೆಲಸ ಸಾಮಾನು ತೆಗೆದುಕೊಟ್ಟು ಬಂದ್ಬಿಡ್ತೀನಮ್ಮ ಇನ್ನೊಂದು ಟ್ರಿಪ್ ಅಂತೇಳಿ ಬೆಂಗಳೂರು ಪಟ್ಟಣ 12ನೇ ತಾರೀಕು ಸಾಯಂಕಾಲ ಬಿಟ್ಟೆ. 13ನೇ ತಾರೀಕು ಅಲ್ಲಿ ಹೋದೆ. 13ನೇ ತಾರೀಕು ಹೋಗುವಾಗ ಅವತ್ತು ಟ್ರಿಪ್ಪಲ್ಲಿ ಪ್ಯಾಸೆಂಜರ್ ಇಲ್ಲ ಅಂತೇಳಿ ಹಾಲ್ಟ್ ಆಯಿತು. ಅವತ್ತು ರಾತ್ರಿಯಲ್ಲಿ ಕೂಡ ಹೆಚ್ಚಾಗಿ ಕುಡಿದೆ, ಯಾಕಂದ್ರೆ ನಾಳೆ ಬಿಟ್ಬಿಡ್ತೀನಲ್ಲ ಬೆಂಗಳೂರಿಗೆ ಹೋದರೆ ಅಂತ ತುಂಬ ಕುಡಿದು ತುಂಬ ಎಲ್ಲ ಕಾರ್ಯಗಳನ್ನ ಮಾಡಿ 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮೀರಾ ರೋಡಲ್ಲಿ ನಾವು ಬಸ್ಸನ್ನು ಪ್ರಾರಂಭ ಮಾಡಿದೋ. ಅಲ್ಲಿ ಬಸ್ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜೀವಿತದ ದೊಡ್ಡ ಹಂತ, ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ 16 ವರ್ಷ ಸರ್ವಿಸ್, ನನ್ನ ಬಸ್ಸು ಒಂದು ಬಸ್ಸು ಲಾರಿ ಡ್ರೈವಿಂಗಲ್ಲಿ ಎಲ್ಲೂ ಕೂಡ ಯಾವುದೇ ಬ್ಲ್ಯಾಕ್ ಸ್ಪಾಟ್ ಇರಲಿಲ್ಲ, ನೆನೆಸಿರಲಿಲ್ಲ. ಆದರೆ 2015ನೇ ಇಸ್ವಿ ಆಗಸ್ಟ್ ತಿಂಗಳ 14ನೇ ತಾರೀಕಿನ ರಾತ್ರಿ 11 ಗಂಟೆಗೆ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಒಂಟಮುರಿ ಘಾಟ್, ನಿಮಗೆ ಗೊತ್ತಿರಬೇಕು ಅಂದ್ಕೊಳ್ತೀನಿ, ಅತ್ತಗಿ ಟೋಲಿಂದ ಸ್ವಲ್ಪ ಹೊಳೆ ದಡ ಇದೆ, ಆ ಅಪ್ಪಿದೆ ಘಾಟ್. ಅಲ್ಲಿ ಬರುವ ಸಂದರ್ಭದಲ್ಲಿ ನನ್ನ ದೊಡ್ಡ ಜೀವನದ ದೊಡ್ಡ ಕಾರ್ಯ ಅಡಗಿತ್ತು. ಏನಂತ ಅಂದರೆ ಲಾರಿ ಮತ್ತು ಬಸ್ 2 ಕೂಡ ಅಪಘಾತ ಆಯಿತು. ನಾನೇ ಓಡಿಸ್ತಾ ಇದ್ದಿದ್ದು ಬಸ್ಸು, 100 ಕಿಲೋಮೀಟರ್ ಸ್ಪೀಡಲ್ಲಿದೆ. ಕಂಟೈನರ್ ಲಾರಿ ಕಾಣಿಸ್ಲಿಲ್ಲ, ಹುಳ ಹೊಡೆದಿದ್ದ ಗಾಡಿಗೆ. ಸಡನ್ನಾಗಿ ಆಫೀಸಿಂದ ಫೋನ್ ಬಂದಾಗ 2 ನಿಮಿಷ ಬರ್ತೀನಿ ಮಾಮ ಅಂತ ಹೇಳಿ ಕಟ್ ಮಾಡಿದವನು, ಕಟ್ ಮಾಡಿ ಫೋನ್ ಇಟ್ಟೆ, ದಡಾನ ಸೌಂಡ್ ಬಂತು, ಅಷ್ಟೇ ಗೊತ್ತು. ಕಣ್ಬಿಟ್ಟು ನೋಡುವಾಗ ಸ್ಟೇರಿಂಗಲ್ಲಿ ಅಂಟ್ಕೊಂಡಿದ್ದೆ. ಹಾಗೇನೆ 1 ಗಂಟೆಗಳ ರಾತ್ರಿ 11 ಗಂಟೆಯಲ್ಲಿ ಎಲ್ಲರೂ ಕೂಡ ನನ್ನ ಜೊತೆಗೆ ಶರ್ಮಾ ಬಸ್ಸು, SRS ಅವರು ಎಲ್ಲ ತುಂಬ ಫ್ರೆಂಡ್ಸ್ ಇದ್ದರು. ಎಲ್ಲರೂ ಕೂಡ ಬಸ್ ನಿಲ್ಲಿಸಿ ಜಾಕ್ ಹಾಕಿ ತೆಗಿಲಿಕ್ಕಿದೆ, ಜಾಕ್ ಹಾಕ್ಬಿಟ್ಟು ತೆಗಿಬೇಕಂತ ಟ್ರೈ ಮಾಡ್ತಾರೆ, ಆಗ್ತಾಯಿಲ್ಲ. ಯಾಕಂದರೆ ಫುಲ್ ಅಂಟ್ಕೊಂಡ್ಬಿಟ್ಟಿದ್ದೀನಿ. ಬಸ್ಸಲ್ಲಿ 48 ಜನ ಫುಲ್ ಇದ್ದಾರೆ. ಡ್ರೈವರ್ ಕೂಡ ಕ್ಲೀನರ್ ಎಲ್ಲ ಸೇರಿಕೊಂಡ್ರೆ ಸುಮಾರು ಇಲ್ಲ ಅಂದರೂ ಕೂಡ 51 ಜನರು ಬಸ್ಸಲ್ಲಿದ್ದು. ಆದರೆ ಆ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಎಲ್ಲ ಆಕ್ಸಿಡೆಂಟ್ ಆಯಿತು. ಕಂಡ್ಬಿಟ್ಟು ನೋಡುವಾಗ ಅದಾದಾಗ ದೇವ್ರ ಹತ್ರ ಕತ್ತೆತ್ತಿ ಕೇಳಿದೆ, ಅಲ್ಲ ದೇವ್ರೆ, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಯಾಕಿಂಗ್ ಆಗೋಯ್ತು, ಯಾಕಿಂಗ್ ಮಾಡಿಬಿಟ್ಟೆ ಅಂತೇಳಿ ಪ್ರಶ್ನೆ ಕೇಳಿದೆ. ಆಗ ದೇವರಾತ್ಮನ್ ಮಾತಾಡಿದ್ದೇನೆಂದರೆ, ನಾನು ಎಷ್ಟೆಲ್ಲ ನಿನ್ನ ಪ್ರೀತಿ ಮಾಡಿದೆ, ಎಷ್ಟೆಲ್ಲ ಮಾಡ್ತಿದ್ದೆ, ನನ್ನ ಬಿಟ್ಟು ನಿಂತಾನೇ ಓಡಿದ ಮಗನೆ ಅಂತೇಳಿ ಒಂದು ದೊಡ್ಡ ಶಬ್ದವನ್ನು ಕೇಳಿದೆ. ಆಗ ಒಂದು ಮಾತನ್ನು ನಿಂದಾಡ್ದೇವ್ರಿಗೆ ಬಂತು. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳೋರು, ನಿನ್ನ ಬದುಕಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಆ ಕಷ್ಟಗಳು ಬರುವಾಗ ಏಸು ರಕ್ತ ಜಯ, ಏಸು ರಕ್ತ ಜಯ ಅಂತ ಹೇಳು, ಏಸುವೆ ಅಂತ ಕೂಗು. ಆ ಏಸುವೆನ ಕೂಗುವಂಥ ಆ ಕೂಗು ನಿನ್ನನ್ನು ಬಿಡುಗಡೆ ಮಾಡ್ತದೆ, ಬದುಕಿಸ್ತದೆ ಅಂತ ಹೇಳೋರು. ಹಾಗಿರುವಾಗ ಆ ಹೇಳಿದಂಥ ಮಾತು ನನಗೆ ನೆನಪಾಗುವಾಗ, ಆ ಸ್ಟೇರಿಂಗಲ್ಲಿ ಅಂಟ್ಕೊಂಡಿರುವಾಗ ದೇವರೊಟ್ಟಿಗೆ ಒಂದು ಅರಿಕೆ ಮಾಡಿದೆ. ಒಂದು ಮಾತು ನೆನಪಂತು. ಒಬ್ಬ ಕಳ್ಳ ಶಿಲ್ಬೆಗೆ ಹಾಕಲ್ಪಟ್ಟ ಪಕ್ಕದಲ್ಲಿದ್ದ ವ್ಯಕ್ತಿ ಆತ ಹೇಳ್ತಾನೆ, ಸ್ವಾಮಿ, ನಾವೆಲ್ಲ ತಪ್ಪುಗಳನ್ನ ಮಾಡಿದ್ದೇವೆ, ಆಗಿರೋದ್ರಿಂದ ನಿನ್ನ ರಾಜ್ಯ ಬರುವಾಗ ನನ್ನ ನೆನೆಸ್ಕೊಳ್ತೀಯ ಅಂತ. ಆ ಮಾತನ್ನು ಹೇಳುವಾಗ ಖಂಡಿತವಾಗಿಯೂ ಕೂಡ ನನ್ನ ಬದುಕಲ್ಲಿ ದೊಡ್ಡ ಬದಲಾವಣೆಗಳನ್ನು ಹೃದಯದಲ್ಲಿ ತೆಗೆದುಕೊಂಡು ಬಂದೆ. ಇಮ್ಮಿಡಿಯೇಟ್ ಅಟ್ ಅ ಟೈಮಲ್ಲಿ ಕುಡಿಯೋದು, ಸಿಗರೆಟ್ ಸೇದೋದು, ಕೋಪ, ರೋಷ, ವೇಷಗಳು ಎಲ್ಲ ಕೂಡ ಅವತ್ತಿಗೆ ಕಡೆ ಆಯಿತು. 1 ತಾಸು ನನ್ನ ಬದುಕಿನ ಆ ಒಂದು ದಿವಸದ ಪ್ರಾರಂಭ ಟರ್ನಿಂಗ್ ಪಾಯಿಂಟಲ್ಲಿ ಪ್ರಾಣ ಹೋಗುವ ಪರಿಸ್ಥಿತಿ. ಯಾರು ಕೂಡ ತೆಗಿಯೋಕ್ಕಾಗ್ತಾ ಇಲ್ಲ. ಯಾರಿಗೂ ಕೂಡ ಬಸ್ಸಲ್ಲಿದ್ದವ್ರಿಗೆ 1 ಕೂಡ ಏಟಾಗಿಲ್ಲ, ಲಾರಿಗೆ ಏಟಾಗಿಲ್ಲ. ಆದರೆ ಬಸ್ಸಿಗೆ ಮಾತ್ರ 19 ಲಕ್ಷ ಖರ್ಚಾಯ್ತು ಬಸ್ ರೆಡಿ ಮಾಡೋದಕ್ಕೆ. ಮಲ್ಟಿ ಎಕ್ಸಲ್ ವಾಲ್ವೋ ಬಸ್, ನೀವು ನೋಡಿರ್ಬೇಕು, ಐರಾವತ ಬಸ್ಸು. 19 ಲಕ್ಷ ಖರ್ಚಾಯಿತು. ಅಂಟ್ಕೊಂಡಿದ್ದೀನಿ, ತೆಗಿಯಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟಗಳು. ಒಂದು ಕಡೆ ನೋವು, ಕೆಳಗಡೆ ನೋಡುವಾಗ ನನ್ನ ಕಡೆ ಕಾಲು, ಕೆಳಗಡೆ ಆ ಪಾದ ಬಂದು ನಾನು ಬ್ರೇಕ್ ಹೊಡೆದ ಹಾಗೇ ಕ್ರಶ್ ಆಗಿ ಹೋಗಿತ್ತು, ಫುಲ್ಲು ಎಲ್ಲ ಕೂಡ ಕಲಸೋಗ್ಬಿಟ್ಟಿತ್ತು ಕೆಳಗಡೆ. ಆದರೆ ನಾನು ಕೂಗಕ್ಕೆ ಪ್ರಾರಂಭ ಮಾಡಿದೆ, ಯೇಸುವೆ, ನೀನು ನನ್ನನ್ನು ನಡೆಸಲಿಕ್ಕೆ ಸಾಧ್ಯ. ನಾನು ಬದುಕಿದ್ರು ಸರಿ, ಸತ್ರು ಸರಿ, ಕರ್ತನೆ, ನಾನು ನಿನಗೋಸ್ಕರ ಬದುಕ್ತೀನಿ, ನಾನು ನಿನಗೋಸ್ಕರ ಜೀವಿಸ್ತೀನಿ. ಒಂದು ವೇಳೆ ನಾನು ಈ ಲೋಕವನ್ನು ಅಗಲಿ ಹೋದರೆ ನನ್ನ ಆತ್ಮವು ನಿನ್ನ ಕರದಲ್ಲಿ ಕೊಡ್ತೇನೆ ಸ್ವಾಮಿ, ನನ್ನ ಕ್ಷಮಿಸು ಅಂತ ಹೇಳಿ ಕೇಳಿದೆ. ಯಾಕಂದರೆ ನಾನು ಬೈಬಲ್ ಕಾಲೇಜ್ ಓದಿ ಸತ್ಯ ನನಗೆ ಗೊತ್ತಿದ್ದರಿಂದ ಆ ಥರ ತೀರ್ಮಾನ ತೆಗೆದುಕೊಂಡೆ. 1 ತಾಸು ಆದಮೇಲೆ ಟ್ಯಾಕ್ಟ್ರ್ ಬಂದು ಟ್ಯಾಕ್ಟ್ರಲ್ಲಿ ಎಳೆದು ನನ್ನ ಹೊರಗೆ ತೆಗೆದು, ನಾನು ಆಂಬುಲೆನ್ಸ್ ಡ್ರೈವರ್ಗೆ ಹೇಳಿದೆ, ನನ್ನ ಕರ್ಕೊಂಡೋಗಿ KL ಕರ್ಕೊಂಡು ಹೋಗೋದೆ. ಜ್ಞಾನ ತಪ್ಪಿಲ್ಲ ನನಗೆ, ಚೆನ್ನಾಗಿದೆ, ಎಚ್ಚರಾಗಿದೆ. ಆತ ಕಮಿಷನ್ ಆಸೆಗೋಸ್ಕರ ವಿಜಯ ಹಾಸ್ಪಿಟ್ಲ್ ಅಂತ ಒಂದು ನರ್ಸಿಂಗ್ ಹೋಮಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟ.
ಆದರೆ ಅಲ್ಲೂ ಕೂಡ ರಾತ್ರಿಯಲ್ಲಿ ಏನು ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡಲಿಲ್ಲ ನನಗೆ. ಟ್ರೀಟ್ಮೆಂಟ್ ಮಾಡ್ದಲೇ ಒಂದು ಬಾಟ್ಲು ಬ್ಲಡ್ ಹಾಕಿ ಗ್ಲೂಕೋಸ್ ಹಾಕಿ ಮಲಗಿಸ್ಬಿಟ್ರು. ಮಲಗಿಸಿದ ನಂತರವಾಗಿ ಬೆಳಗ್ಗೆ ಆಯಿತು. ನಮ್ಮ ವೈಫ್ ಬಂದು ಆ್ಯಕ್ಚುಲಿ ಮೆಡಿಕಲ್ ವರ್ಕ್ ಮಾಡ್ತಾರೆ ಅವ್ರು ಆಗಿರೋದ್ರಿಂದ ಅವ್ರು ಹೇಳಿದ್ರು, ನಾನು ರಾತ್ರಿ ಕಳಿಸ್ಬಿಡ್ರಿ, ನೀವು ಮಡ್ಕೋಬೇಡಿ, ಕಳಿಸ್ಬಿಡ್ರಿ ಅಂತ ಹೇಳಿದಾಗ ಆವಾಗ ಅವ್ರು ಹೇಳಿದ್ರು, ಇಲ್ಲ ಪೇಷಂಟ್ ಅರೆಸ್ಟ್ ಆಗಿಬಿಡ್ತಾರೆ, ಬದುಕೋದಿಲ್ಲ, ಸತ್ತೋಗ್ಬಿಡ್ತಾರೆ, ಆಗಿರೋದ್ರಿಂದ ನಾವು ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ, ನೀವು ಕಳಿಸ್ಲೇಬೇಕನ್ನುವಾಗ ಬೆಳಗಿನ ಜಾವ 10 ಗಂಟೆ ತನಕ ಹಾಗೆ ಮಲಗಿಸ್ಬಿಟ್ರು. ಟ್ರೀಟ್ ಮಾಡಲೇ ಇಲ್ಲ. ಗಾರ್ಬೇಜ್ ಕವರ್ ಹಾಕಿ ಚೆನ್ನಾಗಿ ಟೈಟಾಗಿ ಕಟ್ಟಿ ಕಾಲನ್ನ ಮಲಗಿಸ್ಬಿಟ್ರು. ಆ ಬಿಸಿಲಿಗೆ ಬೆಳಗ್ಗೆ ಆಯಿತು. 10 ಗಂಟೆ ಡಿಸ್ಚಾರ್ಜ್ ಮಾಡಿ ಬೆಂಗಳೂರು ಹೋಗೋ ರಾತ್ರಿ 8 ಗಂಟೆ ಬೆಂಗಳೂರು ಹೋಗಿ ಅದು ಓಪನ್ ಮಾಡಿ ನೋಡಿದ್ರೆ ಅದು ನರಗಳೆಲ್ಲ ಕೂಡ ಬ್ಲಾಕ್ ಆಗಿ ಎಲ್ಲ ಪರಿಪೂರ್ಣವಾಗಿ ಏನಾಗಿದೆ, ಗ್ಯಾಂಗ್ರೀನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಆಲ್ರೆಡಿ ಕೊಳ್ತೋಗ್ಬಿಟ್ಟಿತ್ತೆಲ್ಲ. 12 ತಾಸು ಒಳಗೆ ಡಾಕ್ಟ್ರ್ ಹೇಳಿದ್ರು 6 ತಾಸು ಒಳಗಡೆ ಬಂದಿದ್ದರೆ ಕಾಲು ಉಳಿಸ್ಬೋದಾಗಿತ್ತು. ಆದರೆ ಇವಾಗ ವ್ಯಕ್ತಿ ಬದುಕಿರೋದೇ ದೊಡ್ಡ ಕೃಪೆ, ಯಾಕಂದ್ರೆ ದೊಡ್ಡ ಕಾರ್ಯ, ಅದ್ಭುತ ಇದು. ಯಾಕಂದರೆ ನನ್ನ ಶರೀರದಲ್ಲಿ ಆ ಟೈಮಲ್ಲಿ ಇದ್ದದ್ದು ಬ್ಲಡ್ ಎಷ್ಟು ಅಂದರೆ 3 HP ಹಿಮೋಗ್ಲೋಬಿನ್ ಇದ್ದಿದ್ದು. 3 HP ಯಾರು ಕೂಡ ಬದುಕಲ್ಲ, ಕೋಮಾಗೆ ಹೋಗ್ಬಿಡ್ತಾರೆ, ಅಷ್ಟೊಂದು HP ಕಡಿಮೆ ಇದೆ ಅಂತೇಳಿ ಹೇಳಿದ್ರು. ಆದರೆ ಅವಾಗಲೂ ಕೂಡ ಯೇಸುವೆ ಅಂತ ಕೂಗ್ತಾನೆ ಇದ್ದೆ. ಆದರೆ ನನ್ನ ಜೀವಿತದಲ್ಲಿ ಅದೆಲ್ಲ ಕಾರ್ಯಗಳಾಯಿತು. ದೇವ್ರ ನಂತರವಾಗಿ ಅಲ್ಲಿ ಕೂಡ ಬದುಕಿಸಿದ್ರು, ಹೊರಗಡೆ ಕರ್ಕೊಂಡು ಬಂದರು. ಅದಾದ ನಂತರವಾಗಿ ಅವತ್ತು ತೀರ್ಮಾನ ತಗೊಂಡು ನಾನು ತಿರ್ಗಿ ಅವತ್ತಿಂದ ಸೇವೆಯ ಬದುಕನ್ನು ಆರಂಭಿಸಿದೆ. ಇನ್ನೂ ಹೇಳಿಕ್ಕೆ ತುಂಬ ವಿಷಯಗಳಿದೆ, ಯಾಕಂದರೆ ಮುಖ್ಯ ಸಂದೇಶ ಕೊಡಬೇಕಾಗಿರೋದ್ರಿಂದ ನನ್ನ ಸಾಕ್ಷಿಯನ್ನು ಇನ್ನು ಸ್ವಲ್ಪ ಹಾಗೆ ಸಂಕ್ಷಿಪ್ತವಾಗಿ ಮುಗಿಸ್ತೀನಿ. ಅದಾದ ನಂತರವಾಗಿ ಸೇವೆ ಆರಂಭ ಮಾಡಿದೆ. ಮತ್ತೆ ತಿರ್ಗಿ ರವಿ ಪಾಸ್ಟೊಟ್ಟಿಗೆ ಹೋದೆ. ಅಲ್ಲೇ ಇದ್ದು 1.5 ವರ್ಷ 2 ವರ್ಷ ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದು. ನಂತರವಾಗಿ ಇವತ್ತು ದಾಸನಪುರ ಎಂಬ ಬೆಂಗಳೂರು ಪಟ್ಟಣದ ಹೊರವಲಯದ ದಾಸನಪುರ ಅನ್ನೋಂಥ ಗ್ರಾಮದಲ್ಲಿ ಹೊರಗಡೆ ಬಂದು ಸೇವೆಯನ್ನು ಮಾಡಿಕೊಂಡು ಪ್ರಾರಂಭಿಸಿ ಅಲ್ಲಿ ಒಂದು ಸ್ಥಳವನ್ನು ತೆಗೆದುಕೊಂಡು ಅಲ್ಲೂ ಕೂಡ ಖಾಲಿ ಮಾಡಿಸೋದು ತುಂಬ ಕಠಿಣವಾಗಿ ನಾನು ನಡೆಸಿದ್ರು. ಲೋಕದ ಜನರು ಮತಾಂತರ ಮಾಡ್ತೀವಿ ಅಂತ. ಆದರೆ ನನ್ನ ಸಾಕ್ಷಿಯನ್ನು ಅವ್ರಿಗೆ ಹೇಳುವಾಗ ಅವರು ಎಲ್ಲ ಕೂಡ ಮನ ತಿರುಗಿ ಯಾರು ಏನು ಮಾತಾಡೋದು ಸುಮ್ಕಾದರು. ಸ್ವಂತ ಸ್ಥಳ ತೆಗೆದುಕೊಂಡು ದೇವ್ರ ಸೇವೆ ಮಾಡಲಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಇವತ್ತು ಅಲ್ಲಿ ಒಂದು ಸಭೆಯನ್ನು ಕಟ್ಟಿ ನಮ್ಮ ಹಿರಿಯ ಬೋಧಕರಾದ ದೇವರಾಜಯ್ಯನವರೊಂದಿಗೆ ಅವರ ಒಂದು ಮಾರ್ಗದರ್ಶನದೊಂದಿಗೆ ದೇವರ ಆತ್ಮನ ಪ್ರೇರಣೆಯಿಂದ ಈ ದಿವಸದಲ್ಲಿ ಅವರೊಟ್ಟಿಗೆ ಅವರ ಪ್ರಯಾಣದಲ್ಲಿ ಈ ಸೇವೆ ಅನ್ನೋ ಪ್ರಯಾಣದಲ್ಲಿ ಹೋಗ್ತಾ ಇದ್ದೀನಿ. ಇದು ನನ್ನ ಬದುಕಿನ ಸಾಕ್ಷಿ. ಹಲ್ಲೆಲೂಯಾ. ಈ ನನ್ನ ಸಾಕ್ಷಿಯೊಟ್ಟಿಗೆ 2 ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ, ಇವತ್ತು ಸಭೆಗಳಲ್ಲೂ ಕೂಡ ಎಷ್ಟೋ ಜನ ಹಾಗೇನೆ ಮುಖವಾಡ ಹಾಕಿದ ಕ್ರೈಸ್ತರಾಗಿ ಇವತ್ತು ತುಂಬ ಜನರು ಮಾಡ್ತಾ ಇರ್ತಾರೆ. ಒಂದು ಮುಖವಾಡ ಹಾಕಿದ ಕ್ರೈಸ್ತರು ಇರ್ತಾರೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಇವತ್ತು ಸೇವಕರ ಮಾತನ್ನು, ಹೆಂಡತಿ ಮಾತನ್ನು, ತಂತಾಯಿಗಳ ಮಾತುಗಳನ್ನು ತುಂಬ ಜನ ಕೇಳೋದಿಲ್ಲ. ಲೋಕದ ಅವಸ್ಥೆಗಳಲ್ಲಿ ಹಾದು ಹೋಗ್ತಾರೆ. ಬೋರ್ಡ್ ಹಾಕಿರ್ತಾರೆ ಏನಂತ, ಸ್ಮೋಕಿಂಗ್ ಕಿಲ್ಸ್ ಅಂತ. ಆದರೂ ಕೂಡ ಇವತ್ತು ಸ್ಮೋಕ್ ಮಾಡ್ತಾರೆ, ಕುಡಿತಾರೆ, ತುಂಬ ಕಾರ್ಯಗಳನ್ನ ಮಾಡ್ತಾರೆ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಾನು ನಿಮಗೆ ಪ್ರಕಟ ಮಾಡಿ ಹೇಳ್ತೇನೆ, ಇವತ್ತು ಮುಖವಾಡ ಹಾಕಿ ಆ ಜೀವಿತವನ್ನು ಜೀವಿಸಬೇಡಿ. ಯಾಕಂದರೆ ಕ್ರಿಸ್ತನನ್ನು ಅರಿತುಕೊಂಡು ಆ ಕ್ರಿಸ್ತನನ್ನು ಬಿಟ್ಟು ಹಿಂದೆ ಹೋಗುವಾಗ ಒಂದು ವಾಕ್ಯ ನೆನಪು ಬರ್ತದೆ. ಯಾರಾದರೂ ತೆಗೆದು ಓದಬೇಕಂತ ಕೇಳ್ಕೊಳ್ತೀನಿ. 1 ಪೇತ್ರನ ಪತ್ರಿಕೆಯಲ್ಲಿ ಅದರ 5ನೇ ಅಧ್ಯಾಯ 8ನೇ ವಚನವನ್ನು ಯಾರಾದರೂ ಓದಬೇಕಂತ ಕೇಳ್ತೇನೆ. ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಬೇಕಂತ ಹುಡುಕುತ್ತಾ ತಿರುಗುತ್ತಾನೆ. ಹಲ್ಲೆಲೂಯಾ. ಇದು ಎಚ್ಚರವಾಗಿದ್ದೀರ ಅನ್ಕೊಳ್ತೀನಿ. ಎಲ್ಗೂ ಅರ್ಥ ಆಗ್ತಾ ಇದೆಯಾ? ನನ್ನ ಭಾಷೆ ಸ್ವಲ್ಪ ಬೆಂಗಳೂರು ಪಟ್ಟಣದ ಭಾಷೆ ಅರ್ಥ ಆಗ್ತದೇನೋ ಗೊತ್ತಿಲ್ಲ. ಕರ್ತನಿಗೆ ಮಹಿಮೆ ಆಗಲಿ. ವಾಕ್ಯ ಹೇಳುವ ಹಾಗೆ ಪ್ರೀತಿ ದೇವಚಂದ್ರೆ, ಇವತ್ತು ದೇವರ ಮಕ್ಕಳನ್ನ ಸೈತಾನನು ಯಾವ ಮಾರ್ಗದಲ್ಲಿ, ಯಾವ ವೇಯಲ್ಲಿ ಹಾಳು ಮಾಡಬೇಕನ್ನುವಂಥ ಯೋಚನೆಯಲ್ಲಿ ತಿರುಗ್ತಾ ಇರ್ತಾನೆ. ಅವರನ್ನ ಬೀಳಿಸಬೇಕು, ಅವನ ಆಶೀರ್ವಾದವನ್ನು ಕಳೀಬೇಕು, ಅವರ ಪ್ರಾರ್ಥನೆ ಭಂಗಗೊಳಿಸಬೇಕು, ಅವರ ಬದುಕನ್ನು ಹಾಳು ಮಾಡಬೇಕಂತೇಳಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಗಿರುವಾಗ ಅದರಲ್ಲಿ ತುತ್ತಾದಂಥ ವ್ಯಕ್ತಿ ಕೂಡ ನಾನಾಗಿದ್ದೇನೆ. ಇವತ್ತು ನೀವು ನಿಂತ್ಕೊಂಡು ನೋಡ್ತಾ ಇರೋ ಹಾಗೆ ನನಗೆ ಪೂರ್ತಿ ಕಾಲಿಲ್ಲ, ನನಗೆ ಮಂಡಿ ಭಾಗದಿಂದ ಕೆಳಗಡೆ ಕಾಲಿಲ್ಲ, ಆರ್ಟಿಫಿಷಿಯಲ್ ಲಿಂಬಾಕಿ ನಿಂತ್ಕೊಂಡಿದ್ದೇನೆ. ಇವತ್ತು ನಾನು ಹೆಚ್ಚಳ ಪಡೋದೇನಂತಂದರೆ, ನನ್ನ ಕರ್ತನು ನನ್ನ ಸಂಗಡ ಇರುವಾಗ ನನ್ನನ್ನು ಎದುರಿಸೋರು ಯಾರು ಅನ್ನೋ ಹಾಗೆ. ಇವತ್ತು ಕಳ್ಕೊಂಡ ಮೇಲೆ ಬರೋದಕ್ಕಿಂತ, ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ದೇವರ ಸಮ್ಮುಖದಲ್ಲಿ ನೀನು ಬರುವುದಾದರೆ ನಿನ್ನ ಬದುಕನ್ನು ಕರ್ತನ ಆಶೀರ್ವದಿಸ್ತಾನೆ. ಬಾಧೆ ಪಡಬೇಕು, ತುಂಬ ಹಿಂಸೆಗಳು ಒಳಗಾಗಬೇಕು, ಆದರೆ ಸಮಾಧಾನಕರವಾಗಿ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ಪ್ರಾರ್ಥಿಸುವಾಗ, ಪರಿಶುದ್ಧವಾಗಿ ಜೀವಿಸುವಾಗ ಕರ್ತನು ನಮ್ಮ ಬದುಕನ್ನು ಬದಲಾಯಿಸ್ತಾನೆ. ನಮ್ಮ ತಾಯಿ ಪ್ರಾರ್ಥಿಸಿದ್ರು 25 ವರ್ಷ, ಅದರ 27 ವರ್ಷಗಳ ಕಾಲ ನನಗೋಸ್ಕರ ಪ್ರಾರ್ಥಿಸಿದ್ರು. ಸಭೆಗಳು ಪ್ರಾರ್ಥಿಸಿದ್ರು, ಸೇವಕರುಗಳು ಪ್ರಾರ್ಥಿಸಿದ್ರು. ಆ 27 ವರ್ಷಗಳ ನಂತರವಾಗಿ ನನ್ನ ಬದುಕು ಬದಲಾಯಿತು. ನನ್ನ ಪ್ರೀತಿಯ ದೇವಚನರೇ, ಇವತ್ತು ನಿನ್ನ ಬದುಕಲ್ಲೂ ಕೂಡ ಹಾಗೇನೆ ನೀನು ಪ್ರಾರ್ಥಿಸ್ತಾ ಇರಬಹುದು. ನೀನು ಪ್ರಾರ್ಥಿಸು,
ಏನೆಲ್ಲ ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಇರಲಿ, ಆದರೆ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದು ದಿನ ನಿನ್ನ ಗಂಡ ಆಗ್ಬೋದು, ನಿನ್ನ ಮಕ್ಕಳಾಗ್ಬೋದು, ನಿನ್ನ ಹೆಂಡತಿ ಆಗ್ಬೋದು, ನಿನಗೆ ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಯಾರೆಲ್ಲ ಇರಬಹುದು, ದೇವರು ನಿನ್ನ ಪ್ರಾರ್ಥನೆನ ಕೇಳಿ ಉತ್ತರವನ್ನು ಕೊಟ್ಟು ನನ್ನನ್ನು ಕರ್ಕೊಂಡು ಬಂದ ಹಾಗೆ, ನನ್ನನ್ನು ಬದುಕಿಸಿದ ಹಾಗೆ ಇವತ್ತು ನಿಮ್ಮ ಬದುಕನ್ನ, ನಿಮ್ಮ ಪ್ರಾರ್ಥನೆ ಕೇಳಿ ಕರ್ತನು ಬದಲಾಯಿಸ್ತಾನೆ. ನಾನು ಮತ್ತೆ ಹೇಳ್ತೀನಿ, ಕರ್ತನ ಮೇಜು ಇವತ್ತು ನಿಮ್ಮ ಮುಂದೆ ಇದೆ. ಅದರಲ್ಲಿ ಕೈ ಹಾಕುವಂಥವರು ನಿಮ್ಮನ್ನು ನೀವು ಏನು ಮಾಡ್ಕೊಳ್ರಿ ಅಂದರೆ ಸಿದ್ಧ ಮಾಡ್ಕೊಳ್ರಿ, ಶುದ್ಧ ಮಾಡ್ಕೊಳ್ರಿ. ಮಾತ್ರವಲ್ಲ, ಕರ್ತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ರಿ. ಮುಖವಾಡ ಹಾಕಿದ ಕ್ರೈಸ್ತರಾಗಿ ಹೋಗಬೇಡ್ರಿ, ಯಾಕಂದ್ರೆ ಸೈತಾನನು ನಿಮ್ಮನ್ನು ಹಾಳು ಮಾಡ್ಬೇಕಂತ ಕಾಯ್ತಾನ್ರಿ. ಹಾಗಿರೋದ್ರಿಂದ ನನ್ನ ಪ್ರೀತಿ ದೇವಚಂದ್ರೆ, ನನ್ನ ಒಂದು ಸಾಕ್ಷಿಯ ಮೂಲಕವಾಗಿ ಹೇಳೋದಿಷ್ಟೇ, ಎಚ್ಚರಿಕೆ ಹೇಳೋದಿಷ್ಟೇ, ಬಹಳ ಎಚ್ಚರಿಕೆಯಿಂದ ಹಾದು ಹೋಗ್ರಿ. ಎಚ್ಚರಿಕೆಯಿಂದ ಹಾದು ಹೋಗದಿದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಬದುಕು ಬೀಳ್ತದೋ ಗೊತ್ತಾಗಲ್ಲ. ಯಾಕಂದರೆ ನೀವು ಕಡೆಯವರೆಗೂ ತಾಳ್ಕೊಂಡ್ರೆ ರಕ್ಷಣೆನ ಹೊಂದಲಿಕ್ಕೆ ಸಾಧ್ಯ ಆಗೋದು. ಹಾಗಿರೋದ್ರಿಂದ ಪ್ರಾರ್ಥನೆ ಮಾಡೋದನ್ನ ಬಿಡಬೇಡ್ರಿ, ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಹೋಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ದೇವರು ನೀವು ಈ ಒಂದು ಸಾಕ್ಷಿಯ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಆಮೇನ್. ಕರ್ತನಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಬಿಡಿಸಿ ಹೇಳಲಿಕ್ಕೆ ತುಂಬ ಸಮಯ ಬೇಕು, ಯಾಕಂದರೆ ಮುಖ್ಯ ಸಂದೇಶಕ್ಕೆ ನಾನು ಕೊಡಬೇಕು. ಆ್ಯಕ್ಚುಲಿ ನಾನು ಇಷ್ಟು ಹೇಳಿರೋದೇ